ಹಾಯ್ ನಮಸ್ತೆ. ವಧು ಸೀರಿಯಲ್‌ನ 87ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಸಂಚಿಕೆ ಶುರು ಮಾಡೋಣ. ನೀವು ಸಾರ್ಥಕ್ಗೆ ಮುಗ್ದೋಗಿರೋ ವಿಷಯಗಳನ್ನು ಮಾತಾಡಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಹೇಳಿ ಗಾಡಿಯಿಂದ ಕೇಸ್ ಫೈಲ್ನ ತೆಗೆದು ಸಾರ್ಥಕ್ ತಗೊಳ್ಳಿ ಅಂತ ಕೊಡ್ತಾಳೆ. ಮುಂದೆ ನಿಮ್ಮ ಕೇಸ್ಗೂ ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸಾರ್ಥಕ್ ತುಂಬಾ ಬೇಜಾರಿಂದ ವಧು ಕೈಯಿಂದ ಫೈಲ್ನ ತಗೊಳ್ತಾರೆ. ಅದು ನೋಡಿ, ಇನ್ ಮುಂದೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ನನಗೆ ಸಹಾಯ ಮಾಡೋದಾಗ್ಲಿ, ಮತ್ತೆ ಮಾತಾಡೋಕ್ಕಾಗ್ಲಿ ಅಥವಾ ನನ್ನ ಕೆಲಸಕ್ಕೆ ರೆಕಮೆಂಡೇಶನ್ ಮಾಡೋದಾಗ್ಲಿ ಯಾವುದು ಮಾಡಬೇಡಿ. ಮಾತ್ರ ಅಲ್ಲ, ನಮ್ಮ ಮನೆಯವ್ರಿಗೂ ಯಾವುದೇ ರೀತಿ ಸಹಾಯ ಮಾಡಬಾರ್ದು. ನನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ಅವಶ್ಯಕತೆ ಅಲ್ಲಿ ಯಾರಿಗೂ ಇಲ್ಲ. ಹೋಪ್ ಯು ಅಂಡರ್ಸ್ಟುಡ್ ಅದು ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅರ್ಥ ಆಯ್ತು, ಆದ್ರೆ ನಿಮ್ ಕೈಯಲ್ಲಿ ಕೆಲ್ಸನೂ ಇಲ್ಲ ಆದ್ರೆ ಅಂತ ಹೇಳ್ತಾರೆ. ಅದು ನಗ್ತಾ, ನನಗೆ ಕೆಲಸ ಸಿಗ್ಲಿಲ್ಲ ಅಂತ ಅಂದ್ರೆ ಮನೆಯಲ್ಲಿ ಹಪ್ಪಳನೋ ಸಂಡಿಗೆನೋ ಮಾಡಿ ಮನೆಗೆ ಹೋಗಿ ಮಾರ್ತೀನಿ. ಅದಕ್ಕೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಲೇಬೇಕು ಅಲ್ವಾ? ಕಳ್ಳ ಅಂತಾರೆ, ಬೇಡಿದ್ರೆ ಭಿಕ್ಷುಕ ಅಂತಾರೆ, ಕಷ್ಟಪಟ್ಟು ದುಡಿದ್ರೆ ದುಡಿಯೋನು ಅಂತಾರೆ. ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಕೊರಗೋದನ್ನ ಬಿಟ್ಟು ಕೆಲಸನ ದುಡಿಮೆಯಾಗಿ ಬದಲಾಯಿಸ್ಕೊಂಡು ಬದುಕನ್ನು ತಾವೇ ಕಟ್ಕೊಂಡಿರೋ ಅಂತ ಎಷ್ಟೊಂದು ಹೆಣ್ಮಕ್ಳು ಈ ಪ್ರಪಂಚದಲ್ಲಿದ್ದಾರೆ. ಅಲ್ಲಿಗೆ ನಾನು ಸೇರ್ಕೋತೀನಿ. ತಲೆಯಲ್ಲಿ ಲಾಯರ್ ಅಂತ ಇದ್ರೆ ಈ ತರ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಅನ್ಸುತ್ತೆ. ಸಾಮಾನ್ಯ ಹೆಣ್ಮಗಳು ಅಂತ ಅನ್ಕೊಂಡು ಈ ಕೆಲಸ ಮಾಡ್ತೀನಿ. ಹಾಗೆ ನನ್ನನ್ನು ನಂಬ್ಕೊಂಡು ನನ್ನ ಕುಟುಂಬ ಇದೆ, ಅವ್ರನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆ ನನ್ಗಿದ್ದೆ. ಸೊ ಪ್ಲೀಸ್ ನೀವು ಮತ್ತೆ ಮತ್ತೆ ಸಹಾಯ ಮಾಡೋ ನೆಪದಲ್ಲಿ ಬಂದು ನನಗೆ ಏಟ್ ಕೊಡಬೇಡಿ ಹೇಳಿ ವಧು ಸಾರ್ಥಕ್ಗೆ ತನ್ನ ಗಾಡಿ ಕೀನ ಕೊಡೋದಕ್ಕೆ ಹೋಗ್ತಾಳೆ. ಅದಕ್ಕೆ ಸಾರ್ಥಕ್ ಏನಿದು ಅಂತ ಕೇಳ್ತಾರೆ. ನನ್ನ ಗಾಡಿ ಕೀ, ಈ ಗಾಡಿನ ಮಾರಿ ನಾನು ನಿಮಗೆ ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಗಾಡಿಗೆ ನನ್ನನ್ನು ಬಿಟ್ಟೋಗೋ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಗಾಡಿನ ನಾನು ನಿಮ್ಮ ದುಡ್ಡು ಕೊಡೋವರೆಗೂ ನಿಮ್ಮ ಹತ್ರ ಇಟ್ಕೊಂಡಿರಿ, ಅದಾದಮೇಲೆ ನನ್ನ ಸಂಬಳ ಬಂದಮೇಲೆ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾಳೆ. ಸಾರ್ಥಕ್, ಏನಾಗಿದೆ ವಧು ನಿಮಗೆ? ನನಗೂ ಸ್ವಾಭಿಮಾನ ಅಂತ ಇದೆ. ನಾನು ಹೇಗೆ ಈ ಗಾಡಿ ತೊಗೊಂಡು ಹೋಗಲಿ? ನಿಮ್ಮ ಕೆಲಸ ಹುಡ್ಕೋದಕ್ಕೆ ಆಧಾರವಾಗಿರೋದು ಇದೊಂದು ಗಾಡಿ, ಅದನ್ನು ನನಗೆ ಕೊಡ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ ಅಂತ ಹೇಳ್ತಾರೆ. ಅದಕ್ಕೆ ವಧು, ಕೆಲಸ ಹುಡ್ಕೋದು ಹೇಗೆ ಅಂತ ಗೊತ್ತಿದೆ, ತಗೊಳ್ಳಿ ಕೀನಾ ಅಂತ ಹೇಳ್ತಾಳೆ ವಧು. ಅದಕ್ಕೆ ಸಾರ್ಥಕ್, ನಾನು ಹೇಗೆ ತೊಗೊಂಡು ಹೋಗ್ಲಿ ಅಂತ ಸಾರ್ಥಕ್ ಹೇಳ್ತಾರೆ. ನಾ ಹೇಗಾದರೂ ತೊಗೊಂಡೋಗಿ, ಅದು ನಿಮ್ಮಿಷ್ಟ. ನಿಮ್ಮ ಡ್ರೈವರ್ ಹತ್ರನಾದರೂ ತರಿಸ್ಕೊಳ್ಳಿ ಅಥವಾ ನೀವೇ ತೊಗೊಂಡೋಗಿ, ಅದು ನಿಮಗೆ ಬಿಟ್ಟಿದ್ದು, ಇದನ್ನ ತಗೊಳ್ಳಿ. ಸಾರ್ಥಕ್ ಕೈಗೆ ಕೀನಾ ಕೊಟ್ಟು ಬ್ಯಾಗ್ನ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಗೀತಾ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸಚಿನ್ ಬರ್ತಾನೆ. ಚಿಕ್ಕತ್ತೆ ಚಿಕ್ಕತ್ತೆ ಅಂತ ಕರೀತಾನೆ, ಆದರೆ ಅವಳು ಮಾತಾಡೋದಿಲ್ಲ. ನನ್ನ ಮೇಲೆ ನಿಮಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು, ಮಾತಾಡಿ ಚಿಕ್ಕತ್ತೆ ಅಂತ ಹೇಳ್ತಾನೆ. ಅವಳು ಮಾತಾಡೋದಿಲ್ಲ. ಅದಕ್ಕೆ ನನ್ನ ಮೇಲೆ ನಿಮ್ಮ ಕೋಪ ಏನಕ್ಕೆ ಅಂತ ನನಗೆ ಗೊತ್ತು. ಎಲ್ಲಿ ಇವನು ಅಮೇರಿಕಕ್ಕೆ ಹೋದ್ಮೇಲೆ ನಾನು ದುಡ್ಡು ಕೊಡ್ತಾನೋ ಇಲ್ವೋ, ನನ್ನ ದುಡ್ಡು ಡಬಲ್ ಆಗುತ್ತೋ ಇಲ್ವೋ ಅಂತ ಅನುಮಾನ ತಾನೇ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ಗೀತಾ, ಏರಿಯಾ ಹೆಂಗಸರುಗಳೆಲ್ಲ ಮನೆ ಹತ್ರ ಬರ್ತಾ ಇದ್ದಾರೆ, ಅದು ಅಲ್ಲದೆ ನಿಮ್ಮ ಅತ್ತೆ ದುಡ್ಡನ್ನ ಹೇಗೆ ಖರ್ಚು ಮಾಡಿದೆ, ಏನಕ್ಕೆ ಖರ್ಚು ಮಾಡಿದೆ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ದಾರೆ. ನಾನು ಏನಂತ ಹೇಳಲಿ ಅಂತ ಹೇಳ್ತಾಳೆ. ಸಚಿನ್, ನನ್ಗೆ ಅರ್ಥ ಆಗುತ್ತೆ ಚಿಕ್ಕತ್ತೆ ನಿಮ್ಮ ಕಷ್ಟ ಏನು ಅಂತ. ನಾನು ಅಮೇರಿಕಾಗೆ ಹೋದ್ರೂ ನಿಮ್ಮ ದುಡ್ಡಿಗೆ ಏನೂ ಮೋಸ ಆಗಲ್ಲ. ಆಧಾರ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು ಎಲ್ಲ ನನಗೆ ಕಳಿಸ್ಕೊಡಿ. ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿದ್ದೀನಿ. ನಾನು ಅಲ್ಲಿಗೆ ಹೋದ ತಕ್ಷಣ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳುತ್ತೆ. ದುಡ್ಡಿನ ಜವಾಬ್ದಾರಿ ನಂದು, ಓಕೆನಾ? ಸಚಿನ್ ಹೇಳ್ತಾನೆ. ಅದಕ್ಕೆ ಗೀತಾ, ಹೌದಾ, ನಿಜವಾಗ್ಲೂ ಬರುತ್ತಾ? ನನ್ನ ದುಡ್ಡು ಡಬಲ್ ಆಗುತ್ತೆ ತಾನೇ? ನೀನು ನಂಬೋದು ತಾನೇ ಅಂತ ಗೀತಾ ಹೇಳ್ತಾಳೆ. ಸಚಿನ್, ಖಂಡಿತ ಬರುತ್ತೆ ಚಿಕ್ಕತ್ತೆ. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಇದ್ರೆ ನಾನು ಅಮೇರಿಕಾಗೆ ಹೋದ್ಮೇಲೆ ನನ್ನ ಮನೆ ಅಡ್ರೆಸ್ನ ಫಸ್ಟ್ ನಿಮ್ಗೆ ಕೊಡ್ತೀನಿ. ಗೀತಾ, ಯಾಕಪ್ಪ? ಸಚಿನ್, ನೀವು ನನ್ನನ್ನು ಹುಡ್ಕೊಂಡು ಬರೋಕೆ ತಮಾಷೆ ಮಾಡಬೇಡಪ್ಪ. ನಾನು ಹೇಗೆ ನಿನ್ನನ್ನು ಅಷ್ಟು ದೂರ ಹುಡ್ಕೊಂಡು ಬರೋಕ್ಕಾಗುತ್ತೆ? ಅದನ್ನ ನಂಬ್ತಾ ಇದ್ದೀನಿ, ಹೇಳ್ದಂಗೆ ನಡ್ಕೋ ಅಷ್ಟೇ. ಸಚಿನ್, ಖಂಡಿತ ಚಿಕ್ಕತ್ತೆ. ನೀವು ಕೊಟ್ಟಿರೋ ದುಡ್ಡಿಗೆ ಏನಿಲ್ಲ ಅಂದ್ರೂ ಇವಾಗ 20% ಜಾಸ್ತಿ ಆಗಿರುತ್ತೆ. ಗೀತಾ ಫುಲ್ ಖುಷಿಯಿಂದ ಹೌದಾ ಅಂತ ಹೇಳ್ತಾಳೆ. ಅದಕ್ಕೆ ಸಚಿನ್, ಸ್ವಲ್ಪ ದಿನ ತಡ್ಕೊಳ್ಳಿ, ಡಬ್ಬಲ್ ಆಗಿರುತ್ತೆ ಅಂತ ಹೇಳ್ತಾನೆ. ಗೀತಾ, ಭೂಮಿಕಾ ನಿನ್ ಮೇಲೆ ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ಮೇಲೆ ನಮಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ನನ್ನ ಗಂಡ ನಿನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ನಿನ್ ಜೊತೆ ಮಾತಾಡಿದ್ನಲ್ಲ, ಈಗ ನನಗೆ ಸಮಾಧಾನ ಆಯ್ತು. ಸಚಿನ್, ಬರೀ ಸಮಾಧಾನನ? ಅದಕ್ಕೆ ಗೀತಾ, ಇಲ್ಲ, ನಂಬಿಕೆನೂ ಬಂತು. ನೀನು ಇಲ್ಲಿಂದ ಹೊರಡು. ನಮ್ಮಿಬ್ರನ್ನ ಇಲ್ಲಿ ನೋಡಿದ್ರೆ ನಿಮ್ಮ ಅತ್ತೆಗೆ ಡೌಟ್ ಬರುತ್ತೆ, ನಾನೇ ನಿನಗೆ ದುಡ್ಡು ಕೊಟ್ಟಿರ್ಬೋದು ಅಂತ ಅಂದ್ಬಿಟ್ಟು ದಯವಿಟ್ಟು ಹೊರಡು ಅಂತ ಹೇಳ್ತಾಳೆ. ಸಚಿನ್ ಅಲ್ಲಿಂದ ಹೊರಡ್ತಾನೆ. ಖುಷಿಯಿಂದ ಗೀತಾ, ನಾನು ಇವಾಗ ಕೊಟ್ಟಿರೋ ದುಡ್ಡು ಡಬ್ಬಲ್ ಆಗುತ್ತೆ, ಆಮೇಲೆ ಮತ್ತೆ ಸಚಿನ್ ಕೊಟ್ರೆ ಮತ್ತೆ ಡಬ್ಬಲ್ಲು ತ್ರಿಬ್ಬಲ್ಲು, ನಾವೇ ಒಂದು ಸ್ವಂತ ಮನೆ ತಗೋಬಹುದು, ಅಬ್ಬಾ ದೇವ್ರೇ ಅಂತ ಫುಲ್ಲು ಖುಷಿಯಿಂದ ತೇಲಾಡ್ತಾ ಇರ್ತಾಳೆ.
ಇಲ್ಲಿ ವಧು ಸಾರ್ಥಕ್ಗೆ ಗಾಡಿ ಕೊಟ್ಟು ಬಂದಾದ್ಮೇಲೆ ರೂಮ್ನಲ್ಲಿ ಕುತ್ಕೊಂಡು ಒಬ್ಳೆ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ದಿಶಾ ಬರ್ತಾಳೆ. ಯಾಕೆ ವಧು ಬೇಜಾರಾಗಿದ್ದೀಯಾ? ಇವತ್ತು ಕೆಲಸ ಸಿಕ್ಕಿಲ್ವಾ ನಿನಗೆ? ಹೋಗ್ಲಿ ಬಿಡು, ಕೆಲಸ ಹುಡ್ಕುದ್ರಾಯ್ತು, ಯಾಕೆ ಬೇಜಾರು ಮಾಡ್ಕೊತೀಯಾ? ಅಂದಹಾಗೆ ನಿನ್ನ ಗಾಡಿ ಕತೆ ಏನಾಯಿತು? ಮನೆ ಮುಂದೆ ಗಾಡಿ ಕಾಣಿಸ್ತಾ ಇಲ್ಲ, ಯಾರಿಗಾದ್ರೂ ಸೇಲ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ವಧು ಸಾರ್ಥಕ್ ಅವ್ರ ಹತ್ರ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ, ಏನು ನನ್ನ ಫ್ರೆಂಡ್ ಸಾರ್ಥಕ್ ಹತ್ರ ಇದೆಯಾ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ವಧು, ಏನು ನನ್ನ ಫ್ರೆಂಡ್ ಸಾರ್ಥಕ್ ಅಂತ ಬರ್ತೀಯಲ್ಲ, ಯಾಕೆ ನಮ್ಮನೆಗೆ ಗ್ರಾಸರೀಸ್ ತಂದು ಹಾಕಿದ್ರು ಅಂತನಾ ಅಥವಾ ಹೋಟೆಲ್ ಬಿಲ್ ಪೇ ಮಾಡಿದ್ರು ಅಂತನಾ? ದಿಶಾ, ಅವರು ಅದಕ್ಕಿಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ನಿನ್ನನ್ನು ಕೆಲಸದಿಂದ ತೆಗೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವ್ರ ಜೊತೆ ಮಾತಾಡಬಾರ್ದು ಅಂತ ಹೇಳ್ದಿಯಲ್ಲ, ಅದು ಸರಿನಾ ಅಂತ ದಿಶಾ ಕೇಳ್ತಾಳೆ. ಅದಕ್ಕೆ ವಧು, ನನ್ನ ಮಾತಿಗೆ ಬೆಲೆನೇ ಇಲ್ವಾ ನಿನ್ನ ಹತ್ರ? ಸರಿ ಬಿಡು, ನೀನು ನನ್ನ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಕೋಪ ಮಾಡ್ಕೊಂಡು ಕುತ್ಕೊಂತಾಳೆ. ದಿಶಾ ವಧು ಕೆನ್ನೆ ಹಿಂಡಿ, ಕೋಪ ಮಾಡ್ಕೋಬೇಡ ವಧು, ಅವರು ನೀನು ಅನ್ಕೊಂಡಿರೋ ಹಾಗೆ ಕೆಟ್ಟವ್ರಲ್ಲ. ವಧು, ಅವ್ರ ಬಗ್ಗೆ ನಿನ್ಗೆ ಏನು ಗೊತ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ನನ್ನ ಫೇವ್ರೆಟ್ ಬೈಕ್ ನನ್ನ ಜೊತೆ ಇಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ನಿನ್ನ ಫ್ರೆಂಡ್ ಸಾರ್ಥಕ್. ಇಷ್ಟೆಲ್ಲ ರಾದಂತ ಮಾಡಲಿಲ್ಲ ಅಂತ ಅಂದಿದ್ರೆ ನಾನು ಯಾಕೆ ನನ್ನ ಸ್ಕೂಟಿನ ಮಾರೋಕೆ ಹೋಗ್ತಾ ಇದ್ದೆ? ಗ್ರಹಾಚಾರಕ್ಕೆ ಆ ಗಾಡಿ ಸೇಲ್ ಆಗಲಿಲ್ಲ, ತಗೊಂತೀನಿ ಅಂತ ಬಂದವನೇನೆ ಕತ್ಕೊಂಡು ಹೋದ. ದಿಶಾ, ಏನು ಹೇಳ್ತಾ ಇದೆಯಾ ವಧು? ನಮ್ಮ ಗಾಡಿ ಕಳ್ವಾಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ವಧು, ಇಲ್ಲ, ಅದನ್ನ ಸಾರ್ಥಕ್ ಅವರು ಅವ್ರಿಗೆ ಗೊತ್ತಿರೋರ್ಗೆ ಯಾರಿಗೋ ಫೋನ್ ಮಾಡಿ ಅದನ್ನ ಹುಡುಕ್ಸ್ಕೊಟ್ರು ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ, ಹಾಗಾದ್ರೆ ನನ್ನ ಫ್ರೆಂಡೇ ಗಾಡಿ ಹುಡುಕ್ಸ್ಕೊಟ್ಟಿದ್ದು ಅಂದಂಗೆ ಆಯ್ತು ಅಂತ ಹೇಳ್ತಾಳೆ. ಅದಕ್ಕೆ ವಧು, ನೋಡು ದಿಶಾ, ಮತ್ತೆ ಮತ್ತೆ ಅವರು ವಕಾಲತ್ತು ವಹಿಸ್ಕೊಂಡು ಬರಬೇಡ ನೀನು ಅಂತ ಹೇಳ್ತಾಳೆ. ಲಾಯರ್ ಥರ ಮಾತಾಡಬೇಡ ಅಂತ ವಧು ಹೇಳ್ತಾಳೆ. ಅದಕ್ಕೆ ದಿಶಾ, ನಿನ್ನ ತಂಗಿಯಾಗಿ ಅಷ್ಟು ಮಾತಾಡಲಿಲ್ಲ ಅಂದರೆ ಹೇಗೆ ವಧು ಅಂತ ಹೇಳ್ತಾಳೆ. ಹೋಗ್ಲಿ ಬಿಡು, ಇವಾಗ ನಿನ್ನ ಗಾಡಿ ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ವಧು, ನಿನ್ನ ಫ್ರೆಂಡ್ ಸಾರ್ಥಕ್ ಹತ್ರ ಅಂತ ಹೇಳ್ತಾಳೆ. ಹಾಗಾದರೆ ನೀನು ಕೊಟ್ಟ ತಕ್ಷಣ ಅವ್ರು ಹೇಗೆ ಇಸ್ಕೊಂಡ್ರು? ನಿನ್ನ ಫ್ರೆಂಡ್ ಹತ್ರನೇ ಹೋಗಿ ಕೇಳು ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ, ಸರಿ ಆಯಿತು, ಇವಾಗ ಮನೆಯವ್ರು ಏನಾದ್ರು ಕೇಳಿದ್ರೆ ಏನಂತ ಹೇಳ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ವಧು, ಅದಕ್ಕೆ ಸರ್ವಿಸಿಗೆ ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ, ಅದಾದಮೇಲೆ ಕೆಲಸ ಸಿಕ್ಕಿದ್ಮೇಲೆ ಅದನ್ನು ಬಿಡಿಸ್ಕೊತೀನಿ, ಅಂದರೆ ಯಾರ ಹತ್ರನಾದರೂ ಸಾಲ ಕೇಳ್ತೀನಿ, ಇಲ್ಲ ನಾನು ಕೆಲಸ ಮಾಡೋ ಕಂಪ್ನಿನಲ್ಲೇ ಅಡ್ವಾನ್ಸ್ ಅಂತ ಇಸ್ಕೊಂಡು ಅದನ್ನು ಬಿಡಿಸ್ಕೊತೀನಿ. ದಿಶಾ, ಒಳ್ಳೆಯವ್ರಿಗೇನೆ ಕಷ್ಟದ ಮೇಲೆ ಕಷ್ಟ, ಡೋಂಟ್ ವರಿ ವಧು, ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ, ಮಾಡಬೇಡ ಅಂತ ದಿಶಾ ಧೈರ್ಯ ತುಂಬ್ತಾಳೆ ವಧುಗೆ. ವಧುನು ತುಂಬ ಖುಷಿ ಆಗ್ತಾಳೆ. ಸಾರ್ಥಕ್ ಬೇಜಾರಾಗಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬರಬೇಕಾದ್ರೆ ಎದುರುಗಡೆ ಆದಿ ಬಂದು, ಬ್ರೋ ಗಾಡಿ ಕೀ ಕೊಡು ಬ್ರೋ ಅಂತ ಕೇಳ್ತಾನೆ. ಅದಕ್ಕೆ ಸಾರ್ಥಕ್ ಕೀನ ಕೊಟ್ಬಿಟ್ಟು ಹೊರಡ್ತಾನೆ. ಈ ಗಾಡಿ ಕೀನ ಇಸ್ಕೊಂಡು ಕೆಳಗಡೆ ಹೋಗ್ಬೇಕಾದ್ರೆ ನೋಡಿ, ನೀನೇನು ಕೊಟ್ಟಿದೀಯ ಬ್ರೋ ಅಂತ ಕೇಳ್ತಾನೆ. ಅದಕ್ಕೆ ಸಾರ್ಥಕ್ ಬಂದು, ಕೀ ಕೇಳ್ದೆ ಕೀ ಕೊಟ್ಟೆ ಅಂತ ಹೇಳ್ತಾನೆ. ಕೊಟ್ಟಿರೋದು ಯಾವುದೋ ಸ್ಕೂಟಿ ಕೀ, ಅಷ್ಟಕ್ಕೂ ಇದು ಯಾರ್ ಕೀ ಬ್ರೋ? ವಧು ಅವ್ರ ಗಾಡಿ ಕೀ ಅಂತ ಸಾರ್ಥಕ್ ಹೇಳ್ತಾನೆ. ಆದಿ, ಅಷ್ಟಕ್ಕೂ ವಧು ಅವ್ರ ಗಾಡಿ ಕೀ ನೀನ್ಯಾಕೆ ತಂದಿದೀಯ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸಾರ್ಥಕ್ ನಡೆದಿದ್ದೆಲ್ಲನೂ ಹೇಳಿ, ವಧು ಅವರು ಗ್ರಾಸರಿ ಬಿಲ್ಗೆ ಈ ಬೈಕ್ನ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಆದಿ, ಇದು ಕ್ಲೈಮ್ಯಾಕ್ಸ್ ಅಲ್ಲ ಬ್ರೋ, ಸೂಪರ್, ಇದು ಪ್ರೀ ಕ್ಲೈಮ್ಯಾಕ್ಸ್ ಇದು ಅಂತ ಹೇಳ್ತಾನೆ. ಅದಕ್ಕೆ ಸಾರ್ಥಕ್, ನಾನು ಇಲ್ಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನೀನು ಅದನ್ನ ಕಾಮಿಡಿ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ. ಆದಿ, ಇಲ್ಲ ಬ್ರೋ, ನೀನು ಈ ವಿಷಯನ ಯಾರ ಹತ್ರನೇ ಹೇಳು, ಎಲ್ಲರೂ ಕಾಮಿಡಿ ಥರನೇ ತಗೊಳ್ತಾರೆ. ಹೇಳ್ಕೊಂಡು ನಕ್ಕೊಂಡು, ಹೋಗ್ಲಿ ಬಿಡು, ಫೈಲ್ ತರೋ ನೆಪದಲ್ಲಿ ನೀನು ಸ್ಕೂಟರ್ ತರೋ ಥರ ಆಯ್ತಲ್ಲ. ಓಹ್, ಅದು ನಿಮ್ಮ ಅದಕ್ಕೆದು ಡೈವರ್ಸ್ ಫೈಲ್ ತಾನೇ? ಸಾರ್ಥಕ್ ಅಂತ ಹೇಳ್ತಾನೆ. ಅದಕ್ಕೆ ಆದಿ, ಏನೋ ಗೊತ್ತಾಗ್ತಾ ಇಲ್ಲ ಬ್ರೋ, ಮತ್ತೆ ಅದಕ್ಕೆ ದೂರ ಆಗೋ ಟೈಮ್ ಬಂತು, ದೂರ ಆದ್ಮೇಲೆ ಏನಾಗುತ್ತೆ ಅಂತ ಯೋಚನೆ ಆಗ್ತಾ ಇದೆ. ಆದಿ ಸಾರ್ಥಕ್ಗೆ ತುಂಬಾನೇ ಬೇಜಾರು ಮಾಡ್ಕೊಂಡು ಹೇಳ್ತಾನೆ. ಅದಕ್ಕೆ ಸಾರ್ಥಕ್, ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಆದಿ, ಏನಾಗುತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅವರು ರೂಮ್ನಲ್ಲಿ ಕುತ್ಕೊಂಡು ಬುಕ್ ಓದ್ತಾ ಇರ್ತಾರೆ. ಅಲ್ಲಿಗೆ ಸಾರ್ಥಕ್ ಬಂದು, ಅಮ್ಮ ಒಳಗೆ ಸಾರ್ಥಕ್ ಅಂತ ಕರೀತಾರೆ. ಅದಕ್ಕೆ ಸಾರ್ಥಕ್, ಅಮ್ಮ ನಾಳೆ ನೀವು ಹೋಗಲೇಬೇಕಾ? ನಿಮ್ಮ ಜೊತೆ ನಾನು ಬರಲಾ? ಒಂದ್ಸಲ ಕೇಳಿ ನೋಡ್ತೀರಾ ಅಂತ ಸಾರ್ಥಕ್ ಹೇಳ್ತಾನೆ. ಅದಕ್ಕೆ ಯಶೋಮತಿ ಅವರು, ಬೇಡಪ್ಪ, ಮಾಡ್ತಾ ಇರೋ ಉದ್ದೇಶ ನಿನ್ನ ಪ್ರಿಯಾಂಕ ಮಧ್ಯೆ ಇರೋ ಸಮಸ್ಯೆ ದೂರ ಆಗಲಿ, ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು. ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ನಾನು ಕಠಿಣ ವ್ರತ ಮಾಡಿ ಬರೋದ್ರಿಂದ ಇಲ್ಲಿರೋ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋದಾದರೆ ನಾನು ಯಾಕೆ ಮಾಡಬಾರ್ದು? ಖಂಡಿತ ನಾನೇ ಮಾಡಿಬಿಟ್ಟು ಬರ್ತೀನಿ. ಎಷ್ಟು ವ್ರತಗಳನ್ನ ಮಾಡ್ತೀವೋ ಅದ್ರ ಜೊತೆಗೆ ನಮ್ಮ ಪ್ರಯತ್ನನೂ ಇರಬೇಕು ಅಲ್ವಾ? ಇಲ್ಲಿದ್ದು ಆ ಪ್ರಯತ್ನಗಳನ್ನು ಮಾಡು, ನಾನು ಅಲ್ಲಿ ವ್ರತ ಮಾಡ್ತೀನಿ ಯಶೋಮತಿ ಅವರು ಹೇಳ್ತಾರೆ. ಅದಕ್ಕೆ ಸಾರ್ಥಕ್, ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ, ದಿನಕ್ಕೂ ಆಗೋವಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಟೈಮ್ ಟು ಟೈಮ್ ಊಟ ಮಾಡಿ ಟ್ಯಾಬ್ಲೆಟ್ನ ತಗೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಮ್ಮ, ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು.
ಅದಕ್ಕೆ ಯಶೋಮತಿ ಅವರು ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿದೆಯಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಸಾರ್ಥಕ್, ಹೌದಮ್ಮ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ, ಅಲ್ಲಿ ನೀವು ಹೋಗಿ ಲ್ಯಾಂಡ್ ಆಗ್ತಿದ್ದಂಗೆನೆ ಅಲ್ಲಿ ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ, ಹಾಗೆ ಅಲ್ಲಿ ರೂಮ್ ವ್ಯವಸ್ಥೆನೂ ಮಾಡಿದ್ದೀನಿ, ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ, ವ್ಯವಸ್ಥೆನೂ ಆಗಿದೆ ಅಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು, ಎಷ್ಟು ಬೆಳೆದು ದೊಡ್ಡವನಾಗಿದೆಯಪ್ಪ, ಚಿಕ್ಕವನಿದ್ದಾಗ ನೀನು ಟ್ರಿಪ್ಗೆ ಅಂತ ಹೋದರೆ ಬೆಳಗ್ಗೆ ಹೋಗಿ ಸಂಜೆ ಬರೋದಾದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ನನ್ನು ಕಾಯ್ತಾ ಕೂತಿರ್ತಾ ಇದ್ದೆ, ನಿನಗೆಲ್ಲ ಪ್ಯಾಕ್ ಮಾಡಿಕೊಟ್ಟು ಇದನ್ನು ಟೈಮ್ಗೆ ತಗೋ ಅಂತ ನಾನು ನಿನಗೆ ಹೇಳ್ತಾ ಇದ್ದೆ, ಎಷ್ಟೊಂದು ದೊಡ್ಡವನಾಗಿದೆಯಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ನನಗೂ ನಿನ್ನನ್ನು ಬಿಟ್ಟರೆ ಬೇರೆ ಇನ್ಯಾರಿದಾರಮ್ಮ? ಯಶೋಮತಿಯವರು, ಯಾಕಪ್ಪ ಹಾಗೆ ಹೇಳ್ತೀಯ, ನಿನ್ನನ್ನು ಅಷ್ಟೊಂದು ಪ್ರೀತಿ ಮಾಡೋ ನಿನ್ನ ಹೆಂಡತಿ ಪ್ರಿಯಾಂಕಾ ಇಲ್ವಾ? ನೀನು ನಮ್ಮನ ಮೇಲೋ ಪ್ರೀತಿ ಕಾಳಜಿನ ನೀನು ಅವಳ ಮೇಲೂ ತೋರಿಸ್ಬೇಕು ಅಲ್ವಾ, ಕೊಡಬೇಕು ಅಲ್ವಾ ನಿನ್ನ ಪ್ರೀತಿನ? ಕೊಡ್ತೀನಮ್ಮ, ಇಲ್ಲ ಅಂತ ಯಾರು ಹೇಳಿದ್ದು ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು, ನಾನಿಲ್ಲ ಅಂತಂದರೆ ಮತ್ತೆ ನನಗೆ ಯಾರೂ ಇಲ್ಲ ಅಮ್ಮ ಅಂತ ಹೇಳ್ತಾ ಇದೆಯಾ? ನನಗೆ ನಿನ್ನ ಮೇಲಿರೋ ಪ್ರೀತಿ ಕಾಳಜಿ ಅಟ್ಯಾಚ್ಮೆಂಟ್ ಬೇರೆ ಯಾರ ಮೇಲೂ ಇಲ್ಲಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು, ಹಾಗಂದ್ರೆ ನಿನಗೆ ಪ್ರಿಯಾಂಕಾ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾ ಇದೆಯಪ್ಪ? ನೋ 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 ನಾನು ಆ ಥರ ಫೀಲಿಂಗಲ್ಲಿ ಹೇಳಿಲ್ಲಮ್ಮ. ನಿಜ ಹೇಳು. ನಿಜ ಅಮ್ಮ, ನೀನೇ ನೋಡ್ತೀಯಲ್ಲ, ನಾವು ಜಗಳ ಆಡಿ ಎಷ್ಟೊಂದು ದಿನಗಳಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು, ಹೌದಪ್ಪ ಜಗಳ ಆಡಿ ತುಂಬಾ ದಿನಗಳಾಯಿತು, ಆದರೆ ನೀವು ಅನ್ಯೋನ್ಯತೆಯಿಂದ ಇದ್ದಿದ್ದನ್ನು ನಾನು ಯಾವತ್ತೂ ನೋಡಲೇ ಇಲ್ವಲ್ಲ. ನಾನೇ ಸುತ್ತಮುತ್ತ ನೋಡ್ತಾ ಇರ್ತೀನಿ, ಮದುವೆ ಆಗಿದ್ದವರು 1-2 ವರ್ಷದಲ್ಲಿ ಅದೆಷ್ಟು ಪ್ರೀತಿ ಅದೆಷ್ಟು ಕಾಳಜಿನ ಮಾಡ್ತಾ ಇರ್ತಾರೆ, ಆದರೆ ಆ ಥರದ್ದು ನಾನು ನಿಮ್ಮಲ್ಲಿ ಯಾವತ್ತೂ ನೋಡಲೇ ಇಲ್ಲಪ್ಪ. ಮದುವೆ ಆದಮೇಲೆ 1 ವರ್ಷದಲ್ಲಿ ಒಂದು ಮೊಮ್ಮಗುನ ಎತ್ಕೊಬೇಕು ಅಂತ ಆಸೆ ಪಡೋದು ತಾಯಿ ತಪ್ಪ? ಎಲ್ಲ ಖುಷಿಯಾಗಿ ಮೊಮ್ಮಕ್ಕಳನ್ನ ಎತ್ಕೊಂಡು ಮನೆಯಲ್ಲೇ ಇರೋ ಅಂಥ ಕಾಲದಲ್ಲಿ ಮಾಡೋ ಅವಶ್ಯಕತೆ ಏನಿತ್ತು ನನಗೆ? ಇದೆಲ್ಲ ಇಲ್ಲ ಅಂತ ತಾನೇ ಈ ವ್ರತ ಮುಗಿಸಿ ಬರೋ ಅಷ್ಟರೊಳಗಡೆ ನಿಮ್ಮಿಬ್ಬರ ಪ್ರಯತ್ನದಿಂದ, ವ್ರತದ ಫಲದಿಂದ ನೀವಿಬ್ಬರು ಅನ್ಯೋನ್ಯತೆಯಿಂದ ಮುಂಚಿನ ಥರ ಖುಷಿಯಾಗಿ ಇರೋ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಆಗ್ಲಾದರೂ ನನ್ನ ಮೊಮ್ಮಗು ಜೊತೆ ಆಟ ಆಡೋ ಕನಸು ಕಾಣ್ಬೋದು. ಯಶೋಮತಿಯವರು ತುಂಬಾ ಫೀಲ್ ಮಾಡಿಕೊಂಡು ತುಂಬ ಬೇಜಾರಿಂದ ಸಾರ್ಥಕ್ ಹತ್ರ ಹೇಳ್ಕೊತಾರೆ. ಅದಕ್ಕೆ ಸಾರ್ಥಕ್ ಸುಮ್ಮನೆ ನಿಂತ್ಬಿಡ್ತಾರೆ. ಅದಕ್ಕೆ ಯಶೋಮತಿಯವರು, ಯಾಕಪ್ಪ ಸಾರ್ಥಕ್ ಬಗ್ಗೆ ಮಾತಾಡಿದ ತಕ್ಷಣ ಮೌನವಾಗಿ ನಿಂತ್ಬಿಟ್ಟೆ? ಮಗು ಆಗಬೇಕು, ನೀನೊಂದು ಮಗು ತಂದೆ ಆಗಬೇಕು, ಆ ಮಗು ನಿನ್ನನ್ನು ಅಪ್ಪ ಅಂತ ಕರಿಬೇಕು ಅನ್ನೋ ಆಸೆ ನಿನಗಿಲ್ವಪ್ಪ? ಸಾರ್ಥಕ್, ನಾನು ನಿನಗೊಂದು ಮಾತು ಹೇಳ, ಜೀವನದಲ್ಲಿ ಎಲ್ಲ ಬೇಕಪ್ಪ, ಆಸ್ತಿ ಅಂತಸ್ತು ಮಕ್ಕಳು ಎಲ್ಲವುದು ಬೇಕು, ಅದು ಇದ್ರೇನೆ ಜೀವನ. ಹೆಣ್ಣಿಗೆ ಮದುವೆ ಆದಮೇಲೆ ತಾಯಿ ಆಗಬೇಕು ಅನ್ನೋ ಆಸೆ ಇರೋದು ತಪ್ಪೇನಪ್ಪ? ನೀನೇನಾದರೂ ಮಗು ಬೇಡ ಅಂತ ಏನಾದರೂ ಅಂದ್ಕೊಂಡಿದ್ಯಾ? ಅಥವಾ ನಾನು ನಿನ್ನ ತಾಯಿನಪ್ಪ, ನಿನ್ಗೇನಾದರೂ ಆ ಥರ ಸಮಸ್ಯೆ ಇದ್ದರೆ, ಮಗು ಆಗಲ್ಲ ಅನ್ನೋ ಥರ ಏನಾದರೂ ಇದ್ದರೆ ದಯವಿಟ್ಟು ನನ್ನ ಹತ್ರ ಹೇಳ್ಕೊ. ಅದಕ್ಕೆ ತುಂಬಾ ಪರಿಹಾರಗಳಿದೆ, ಇವಾಗ ಬೇರೆ ಥರ ಟ್ರೀಟ್ಮೆಂಟ್ಗಳಿದೆ, ಅದನ್ನು ತಗೋ ಬಿಟ್ಟು ನಿನ್ನ ಬದುಕನ್ನು ನೀನು ಸರಿ ಮಾಡ್ಕೋಪ್ಪ ಅಂತ ಹೇಳಿ ಆ ಆಸೆನ ದುಃಖನ ಮಗನ ಹತ್ರ ಎಲ್ಲವುದನ್ನು ಹಂಚ್ಕೊತಾರೆ ಯಶೋಮತಿಯವರು. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.